ಕಾಮಗಾರಿ ನಡೀತಾ ಇದ್ದಂತ ಚರಂಡಿಗೆ 1ನೇ ತರಗತಿ ವಿದ್ಯಾರ್ಥಿ ಬಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನ್ಯೂಸ್ 18 ನಿರಂತರ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ, ಎಚ್ಚೆತ್ತುಕೊಂಡಿದ್ದಾರೆ. ಈಗ ಮಕ್ಕಳ ಓಡಾಟಕ್ಕೆ ತಾತ್ಕಾಲಿಕವಾದಂತಹ ವ್ಯವಸ್ಥೆಯನ್ನ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಕಾರ್ಮಿಕರು ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ನ್ಯೂಸ್ 18 ವರದಿಯ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿ ಇಂಥದ್ದೊಂದು ಸೂಚನೆಯನ್ನ ಕೊಟ್ಟರು. ಯಾಕಂದ್ರೆ ಅಲ್ಲಿ ಶಾಲೆ ಇದೆ, ಚಿಕ್ಕ ಪುಟ್ಟ ಮಕ್ಕಳು ಓಡಾಡ್ತಾ ಇರ್ತಾರೆ, ಬಟ್ ಇದನ್ನು ಮೊದಲೇ ಮಾಡಬೇಕಾಗಿತ್ತು. ನ್ಯೂಸ್ 18 ವರದಿ ನಂತರದಲ್ಲಿ ಅಧಿಕಾರಿಗಳು ಕೊನೆಗೂ ಎಚ್ಚೆತ್ತುಕೊಂಡಿದ್ದಾರೆ. ತಾತ್ಕಾಲಿಕವಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ರೋಡ್ನಿಂದ ಆ ರೋಡ್ಗೆ ಓಡಾಡೋದಕ್ಕೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ನಿನ್ನೆ ಓರ್ವ ಬಾಲಕ ಬಿದ್ದು ಗಾಯಗೊಂಡಿದ್ದ. ಆ ಬಾಲಕನ ಸ್ಥಿತಿ ನೋಡ್ತಾ ಇದ್ದೀವಿ. ಒಂದು ಕಡೆ ನಿನ್ನೆ ದೃಶ್ಯ, ಇದು ಗೋವಿಂದಪುರದಲ್ಲಿ ನಡೆದಂತ ಘಟನೆ. ಈಗ ತಾತ್ಕಾಲಿಕವಾಗಿ ಓಡಾಟಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ನೋಡಿ, ಶಾಲೆಗೆ ಬಿಡೋದಕ್ಕೆ ಪೋಷಕರು ಮಕ್ಕಳನ್ನ ಕರೆದುಕೊಂಡು ಬರ್ತಾರೆ. ಅದನ್ನ ಜಂಪ್ ಮಾಡಿ ಹೋಗಬೇಕಾದಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿತ್ತು. ಹೇಗೆ ಜಂಪ್ ಮಾಡಕ್ ಹೋದಂತ ಓರ್ವ ಬಾಲಕ ಅಲ್ಲಿ ಚರಂಡಿಗೆ ಬಿದ್ದಿದ್ದ. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಗಂಭೀರವಾದಂಥ ಪೆಟ್ಟುಗಳು ಆ ಬಾಲಕನಿಗೆ ಬಿದ್ದಿರಲಿಲ್ಲ. ಯಾಕಂದ್ರೆ ಕಂಬಿಗಳಿದೆ, 4-5 ಅಡಿಗಳ ಉದ್ದದಷ್ಟು ಕಂಬಿಗಳನ್ನ ಓಪನ್ ಆಗಿ ಬಿಟ್ಟಿದ್ದಾರೆ. ಯಾವುದೇ ರೀತಿಯಾದಂಥ ಸೂಚನಾ ಫಲಕಗಳನ್ನ ಹಾಕಿಲ್ಲ. ಅದು ಹೋಗ್ಲಿ, ಅಟ್ಲೀಸ್ಟ್ ಪ್ರಿಕಾಷನ್ಸ್ಗಳನ್ನ, ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡಿಲ್ಲ. ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡಿಲ್ಲ. ಪ್ಲೇಟ್ಗಳನ್ನ ಹಾಕಬೇಕಾಗಿತ್ತು. ಅಲ್ಲಿ ಈ ರೀತಿಯಾಗಿ ಕಂಬಿಗಳನ್ನ ಬಿಟ್ಟಂತ ಸಂದರ್ಭದಲ್ಲಿ ಈ ಕಬ್ಬಿಣದ ಪ್ಲೇಟ್ಗಳನ್ನು ಕೂಡ ಅಳವಡಿಕೆ ಮಾಡಿಲ್ಲ. ಎಲ್ಲವನ್ನ ಓಪನ್ ಆಗಿ ಬಿಟ್ಟು ನಡೆಸ್ತಾ ಇದ್ದಂಥ ಕಾಮಗಾರಿ ಇದು. ಯಾವುದಾದ್ರೂ ಒಂದು ದೊಡ್ಡ ದುರಂತ ನಡೆದು ಹೋಗ್ಬಿಡುತ್ತೇನೋ ಅನ್ನುವಂಥ ರೀತಿಯಲ್ಲಿ ಅಪಾಯಕಾರಿ ಸ್ಥಿತಿಯಲ್ಲಿ ಆ ರೋಡ್, ಆ ಒಂದು ಕಾಮಗಾರಿ ನಡೀತಾ ಇದ್ದಂತಹ ಸ್ಥಳ ಕಾದು ಕುಳಿತಿತ್ತು. ಬಟ್ ಈಗ ನ್ಯೂಸ್ 18 ನಿರಂತರ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಈಗ ಸದ್ಯಕ್ಕೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ಈ ಕೆಲಸನ ಮೊದಲೇ ಮಾಡಬೇಕಾಗಿತ್ತು. ಅಟ್ಲೀಸ್ಟ್ ಆ ಓರ್ವ ಬಾಲಕ ಅಲ್ಲಿ ಬಿದ್ದು ಸಣ್ಣ ಪುಟ್ಟ ಗಾಯ ಆಗೋದಾದ್ರೂ ತಪ್ತಾ ಇತ್ತು. ಅಲ್ಲಿ ಓಡಾಡ್ತಾ ಇದ್ದಂಥವರಿಗೆ ಭಯ ಆಗೋದಾದ್ರೂ ತಪ್ತಾ ಇತ್ತು. ಕಳೆದ 2 ವರ್ಷಗಳಿಂದ ನಡೀತಾ ಇರುವಂಥ ಕಾಮಗಾರಿ ಆಮೆಗತಿಯಲ್ಲಿ ನಡೀತಾ ಇರೋದಕ್ಕೆ ಇಂತಹ ಒಂದಿಷ್ಟು ಅವಾಂತರಗಳಿಗೆ ಕಾರಣ ಆಗ್ತಾ ಇದೆ. ಅಟ್ಲೀಸ್ಟ್ ಈಗ ನಮ್ಮ ವರದಿ ನಂತರದಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಾತ್ಕಾಲಿಕ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿನ ಸ್ಥಳೀಯರ ರಿಯಾಕ್ಷನ್ಸ್ಗಳು ಹೇಗಿದೆ ಸದ್ಯಕ್ಕೆ? ಅರುಣ್, ಖಂಡಿತವಾಗ್ಲೂ ಕೂಡ ಜಲಮಂಡಳಿಯ ನಿರ್ಲಕ್ಷ್ಯದ ವಿಚಾರವಾಗಿ ಕಳೆದ 1 ವಾರದ ಹಿಂದೆ ನಾವೇ ಜಲಮಂಡಳಿಯನ್ನ ಎಚ್ಚರಿಸಿದ್ವಿ. ಅದಾದ ಮೇಲೆ ಜಿಬಿಯ ನಿರ್ಲಕ್ಷ್ಯದ ವಿಚಾರವಾಗಿಯೂ ಕೂಡ ಇವತ್ತು ನ್ಯೂಸ್ 18 ವಿಸ್ತೃತವಾದಂತಹ ವರದಿಯನ್ನ ಪ್ರಸಾರ ಮಾಡಿತ್ತು. ಗೋವಿಂದಪುರದಲ್ಲಿ ಆಗ್ತಾ ಇರುವಂತಹ ಅವ್ಯವಸ್ಥೆಯ ಬಗ್ಗೆ, ಕಳೆದ 6 ತಿಂಗಳಿಂದಲೂ ಕೂಡ ನಡೀತಾ ಇರುವಂತಹ ಆಮೆಗತಿಯ ಕಾಮಗಾರಿಯ ಬಗ್ಗೆ ವಿಸ್ತೃತವಾದಂತಹ ವರದಿ ಪ್ರಸಾರ ಮಾಡಿತು. ಅದರಿಂದ ಮಕ್ಕಳಿಗೆ ಆಗ್ತಾ ಇದ್ದಂತಹ ಸಮಸ್ಯೆ ಜೊತೆಗೆ ಆ ಮಗು ಬಿದ್ದಂತಹ ವಿಜುವಲ್ ಸಮೇತವಾಗಿ ನ್ಯೂಸ್ 18 ವರದಿ ಪ್ರಸಾರ ಮಾಡಿ ಅವರ ಗಮನಕ್ಕೆ ತಂದ ಬೆನ್ನಲ್ಲೇ ಅಧಿಕಾರಿಗಳು ಸ್ಥಳಕ್ಕೆ ಓಡೋಡಿ ಬರ್ತಾರೆ. ಓಡೋಡಿ ಬಂದು ಏನಾಗಿದೆ ಚಿತ್ರಣ ಅನ್ನೋದನ್ನ ನೋಡ್ತಾರೆ. ನೋಡಿದಂತವ್ರಿಗೆ ಗೊತ್ತಾಗುತ್ತೆ, ಖಾಸಗಿ ಶಾಲೆಯ ಮುಂಭಾಗದಲ್ಲಿ ಒಂದು 10 ಮೀಟರ್ ಅಂತರ ಕೂಡ ಇಲ್ಲ. ಆ ಶಾಲೆಗೂ ಮತ್ತೆ ಕಾಮಗಾರಿ ಆಗ್ತಾ ಇದ್ದ ಜಾಗಕ್ಕೂ ಒಂದ್ ರೀತಿಯಾಗಿ ಆ 10 ಮೀಟರ್ ಅಂತರ ಇಲ್ಲದೆ ಇರೋದ್ರಿಂದ ಮಕ್ಕಳು ಅದೇ ಭಾಗದಲ್ಲಿ ಓಡಾಡುವಂತಹ ಪರಿಸ್ಥಿತಿ. ಅಂದ್ರೆ ನೀವು ಬೇರೆ ದಾರಿಲಿ ಹೋಗ್ತೀವಿ ಅಂದ್ರೆ ಸುತ್ತ ಅವರು 1 ಕಿಲೋಮೀಟರ್ ಬಳಸ್ಕೊಂಡು ಬರುವಂತಹ ಸಿಚುವೇಶನ್ ಇದೆ. ಸೊ ಹಾಗಾಗಿ ಅಲ್ಲೇ ಅವರು ರಿಸ್ಕ್ ತಗೊಂಡು ಹೋಗ್ತಾರೆ. ಆ ಜಾಗ ಆಗ್ತಾ ಇದ್ದಂತ ಅಂದ್ರೆ ಕಾಮಗಾರಿ ಆಗ್ತಾ ಇದ್ದಂತಹ ಜಾಗದಲ್ಲಿ ಒಂದು ಬ್ಯಾರಿಕೇಡ್ ಹಾಕಿಲ್ಲ, ಒಂದು ಟೇಪ್ ಅನ್ನ ಅಳವಡಿಕೆ ಮಾಡಿಲ್ಲ, ಕಾಮಗಾರಿ ಏನು ಎತ್ತ ಯಾವುದ್ರ ವಿವರ ಕೂಡ ಕೊಟ್ಟಿಲ್ಲ. ಇದರಿಂದ ಅಲ್ಲಿರುವಂತಹ ಸ್ಥಳೀಯರು ಕೂಡ ಅನೇಕರು ಆ ಗುಂಡಿಯಲ್ಲಿ ಬಿದ್ದಿದ್ರು. ಅಂದ್ರೆ ಅಲ್ಲೇನ್ ಒಳಚರಂಡಿ ಕಾಮಗಾರಿ ಆಗ್ತಾ ಇತ್ತು ಆ ಭಾಗದಲ್ಲಿ ಸ್ಥಳೀಯರು ಕೂಡ ಬಿದ್ದಿದ್ರು. ನಿನ್ನೆ ಅಷ್ಟೇ ಒಬ್ರು ಲೇಡಿ ಕೂಡ ಬಿದ್ದಿದ್ರು. ಅದಾದ ಮೇಲೆ ನಿನ್ನೆ ಸಂಜೆ ಈ ಮಗು ಕೂಡ ಬಿದ್ದಿತ್ತು. ಆ ವಿಚಾರ ನಮ್ಗೆ ಬೆಳಿಗ್ಗೆ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣ ನ್ಯೂಸ್ 18 ನಿರಂತರ ವರದಿಯನ್ನ ಪ್ರಸಾರ ಮಾಡುತ್ತೆ. ಪ್ರಸಾರ ಆದ ಬೆನ್ನಲ್ಲೇ ಈಗ ಸದ್ಯ ತಾತ್ಕಾಲಿಕವಾದಂತಹ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಕೊನೆ ಪಕ್ಷ ಸಾವಿರಾರು ವಿದ್ಯಾರ್ಥಿಗಳು ಇರುವಂತಹ ಶಾಲೆಗೆ ಹೋಗೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಲ್ಲೇ ಒಂದು ತಾತ್ಕಾಲಿಕವಾಗಿ ಸ್ಲ್ಯಾಬ್ಸ್ ಹಾಕಿ ಈಗ ಸದ್ಯಕ್ಕೆ ಮಕ್ಕಳು ಓಡಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆದಷ್ಟು ಬೇಗ ಶೀಘ್ರವಾಗಿ ಈ ಕಾಮಗಾರಿಯನ್ನ ಮುಗಿಸಬೇಕು. ಜನರಿಗೆ ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ, ಮಕ್ಕಳಿಗೆ ಯಾವುದೇ ಪ್ರಾಬ್ಲಮ್ ಆಗದೆ ಇರೋ ರೀತಿಯಲ್ಲಿ ಕ್ವಿಕ್ ಆಗಿ ಕಾಮಗಾರಿ ಮಾಡಬೇಕು ಅನ್ನುವಂಥದ್ದೇ ನ್ಯೂಸ್ 18 ನ ಆಗ್ರಹ. ಅರುಣ್, ಓಕೆ, ಇದಿಷ್ಟೀಗ ಸದ್ಯಕ್ಕೆ ತಾತ್ಕಾಲಿಕವಾದಂಥ ಓಡಾಟ ಮಾಡೋದಕ್ಕೆ ವ್ಯವಸ್ಥೆ ಆಗಿದೆ. ಬಟ್ ಅಲ್ಲಿ ಸೂಚನಾ ಫಲಕಗಳು ಬೇಕು. ಆಮೇಲೆ ಕಂಬಿಗಳನ್ನು ಓಪನ್ ಆಗಿಬಿಟ್ಟಿದ್ದಾರೆ ರಸ್ತೆ ಪಕ್ಕದಲ್ಲೇ. 2 ವೀಲರ್ಸ್ನವರು ಓಡಾಡ್ತಾ ಇರ್ತಾರೆ. ಯಾವಾಗಲೂ ಕೂಡ ಸ್ಕಿಪ್ ಆಗಿ ಏನಾದರೂ ಬಿದ್ದರೆ ಜೀವನೇ ಹೋಗುವಂಥ ಪರಿಸ್ಥಿತಿ ಇದೆ. ಅಲ್ಲಿ ಕಬ್ಬಿಣದ ಪ್ಲೇಟ್ಗಳನ್ನು ಅಳವಡಿಕೆ ಮಾಡಬೇಕು, ಲೈಕ್ ಡಿವೈಡರ್ ಥರದ ರೀತಿಯಲ್ಲಿ. ಸೊ ಅದಕ್ಕೇನಾದರೂ ಕ್ರಮ ಆಗುವಂಥ ಸಾಧ್ಯತೆಗಳಿದೆಯಾ? ಖಂಡಿತ ಅರುಣ್,
ಅರುಣ್, ಯಾವುದೇ ಕಾಮಗಾರಿ ಆಗ್ತಾ ಇದ್ರು ಕೂಡ ಅಲ್ಲಿ ಏನ್ ಕಾಮಗಾರಿ ಆಗ್ತಾ ಇದೆ ಅನ್ನೋದನ್ನ ಮೊದಲು ಅವರು ಸಾರ್ವಜನಿಕರಿಗೆ ತಿಳಿಸಬೇಕು. ಅದ್ರ ಜೊತೆಗೆ ಆ ಕಾಮಗಾರಿ ಅಂದ ತಕ್ಷಣ ಯಾವುದೋ ಒಂದು ಬೆಂಗಳೂರಿನ ಅಭಿವೃದ್ಧಿಗೋಸ್ಕರನೇ ಅವ್ರು ಮಾಡ್ತಾರೆ, ಬಟ್ ಅಭಿವೃದ್ಧಿ ಕೆಲಸಕ್ಕೆ ಮಾಡ್ಲಿ, ಅದ್ರಲ್ಲಿ ಯಾವುದೇ ರೀತಿಯಾದಂತಹ ತಕರಾರಿಲ್ಲ. ಆದ್ರೆ ಅಭಿವೃದ್ಧಿಯ ಹೆಸರಲ್ಲಿ ಆಮೆಗತಿಯ ಕೆಲಸ ಆಗಬಾರ್ದು ಅನ್ನೋದಷ್ಟೇ ಜನರ ಮನವಿ, ಜೊತೆಗೆ ನಮ್ಮ ಆಗ್ರಹ ಕೂಡ. ಜೊತೆಗೆ ಒಂದಷ್ಟು ಸೇಫ್ಟಿ ಏನು ಮೆಷರ್ಸ್ ಅನ್ನ ತಗೊಳ್ಬೇಕು, ಆ ಸುರಕ್ಷತಾ ಕ್ರಮಗಳನ್ನ ತಗೊಳ್ಬೇಕು. ಬಟ್ ಅದ್ಯಾವುದು ಕೂಡ ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಜಿಬಿಯ ಅಧಿಕಾರಿಗಳು ತಗೊಂಡಿಲ್ಲ. ಬೆಂಗಳೂರು ಉತ್ತರ ಪಾಲಿಕೆಯ ವ್ಯಾಪ್ತಿಗೆ ಬರುತ್ತೆ ಈ ಜಾಗ, ಅಲ್ಲಿ ಯಾವುದೇ ರೀತಿಯಾಗಿ ಸೇಫ್ಟಿ ಮೆಷರ್ಸ್ ಅನ್ನ ತಗೊಂಡಿಲ್ಲ. ಇದ್ರ ಬಗ್ಗೆ ಕೂಡ ನ್ಯೂಸ್ 18 ವರದಿ ಪ್ರಸಾರ ಮಾಡಿದೆ. ಸದ್ಯ ತಾತ್ಕಾಲಿಕವಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಸುತ್ತ ಓಡಾಡ್ತಾ ಇರುವಂತಹ ಜನರಿಗೂ ಕೂಡ ಆದಷ್ಟು ಬೇಗ ಅನುಕೂಲ ಮಾಡಿಕೊಡ್ಬೇಕು. ಆ ಭಾಗದಲ್ಲಿ ಯಾರು ಕೂಡ ಓಡಾಡದೇ ಇರೋ ರೀತಿಯಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಬೇಕು, ಜೊತೆಗೆ ಆ ಟೇಪ್ ಗಳನ್ನ ಅಳವಡಿಕೆ ಮಾಡಬೇಕು. ಜನರ ಸುರಕ್ಷತೆಗೆ ಮೊದಲು ಆದ್ಯತೆ ಜಿಬಿಎ ಕೊಡಬೇಕು. ಕೇವಲ ಗೋವಿಂದಪುರ ಮಾತ್ರ ಅಲ್ಲ, ಅದನ್ನ ಹೊರತುಪಡಿಸಿ ಬೆಂಗಳೂರಿನ ಅನೇಕ ಕಡೆಯಲ್ಲಿ ಕಾಮಗಾರಿ ಆಗ್ತಾ ಇದೆ. ಕೆಲವೊಂದು ಕಡೆಯಲ್ಲಿ ರಾಜಾಜಿನಗರ ಭಾಗದಲ್ಲಿ ಬಂದ್ರೆ ಅಲ್ಲೂ ಕೂಡ ಯಾವುದೇ ರೀತಿಯಾಗಿ ಸೇಫ್ಟಿ ಮೆಷರ್ಸ್ ಅನ್ನ ತಗೊಳ್ಳದೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಎಲ್ಲೆಲ್ಲಿ ಕಾಮಗಾರಿ ಆಗ್ತಾ ಇದೆ ಅಲ್ಲೆಲ್ಲವೂ ಕೂಡ ಬ್ಯಾರಿಕೇಡ್ ಗಳನ್ನ ಹಾಕಿ ಈ ಭಾಗದಲ್ಲಿ ಜನರ ಓಡಾಟ, ಅದರಲ್ಲೂ ಹೆಚ್ಚಾಗಿ ಮಕ್ಕಳ ಓಡಾಟ ಇರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನುವಂಥದ್ದೇ ಜನಸಾಮಾನ್ಯರ ಆಗ್ರಹ. ಅರುಣ್, ಪ್ರಗತಿ, ಈ ಬಗ್ಗೆ ಅಲ್ಲಿನ ಸ್ಥಳೀಯರು ಮಾತನಾಡ್ತಾ ಇದ್ರು. ಆಗ್ಲೇ ಬಹಳ ದಿನಗಳಿಂದ ಈ ಬಗ್ಗೆ ನಾವು ಮಾತನಾಡ್ತಾ ಇದೀವಿ, ಅಂದ್ರೆ ಕೇಳ್ತಾ ಇದೀವಿ, ಒತ್ತಾಯ ಮಾಡ್ತಾ ಇದೀವಿ, ಮುಗಿಸ್ರಿ ಇದನ್ನ ಅಂತ. ಬಟ್ ಯಾರು ಕೂಡ ಕಿವಿಗೆ ಹಾಕೊಳ್ತಾ ಇಲ್ಲ ಅಂತ. ಈಗ ನಮಗಿರೋ ಮಾಹಿತಿ ಪ್ರಕಾರ 6 ರಿಂದ 8 ತಿಂಗಳಿಂದ ಈ ಕಾಮಗಾರಿ ನಡೀತಾ ಇದೆ. ಇನ್ನು ಎಷ್ಟು ದಿನ ಬೇಕಂತ ಇದು ಮುಗಿಯೋದಕ್ಕೆ? ಅರುಣ್, ಜಿಬಿಎ ಕಾಮಗಾರಿಗೆ ಒಂದು ಡೆಡ್ ಲೈನ್ ಅನ್ನ ಖಂಡಿತವಾಗಿಯೂ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವ್ರು ಹೇಳೋದೇ ಒಂದು, ಮಾಡೋದೇ ಒಂದು. ಶೀಘ್ರದಲ್ಲೇ ಮಾಡ್ತೀವಿ, ಬಹಳ ವೇಗವಾಗಿ ಮಾಡ್ತೀವಿ, ಜನಕ್ಕೆ ಪ್ರಾಬ್ಲಮ್ ಆಗದೇ ಇರೋ ರೀತಿಯಲ್ಲಿ ಕ್ವಿಕ್ ಆಗಿ ಮಾಡ್ತೀವಿ ಅಂತೆಲ್ಲ ಅವ್ರು ಭರವಸೆಯನ್ನ ಕೊಡ್ತಾರೆ. ಆದ್ರೆ ಅವರ ಯಾವುದೇ ಭರವಸೆಗಳು ಕೂಡ ಅದು ನಿಜ ಆಗಿದ್ದು ಬಹುತೇಕ ವಿರಳ ಅಂತ ಹೇಳ್ಬೋದು. ಯಾಕಂದ್ರೆ ಕಾಮಗಾರಿಯನ್ನ ಶುರು ಮಾಡೋದೇ ಬಹಳ ಸ್ಲೋ ಆಗಿ, ಆ ಕಾಮಗಾರಿ ನಡೆಯುವಂತಹ ಪ್ರೋಸೆಸ್ ಕೂಡ ಬಹಳ ಸ್ಲೋ ಆಗಿರುತ್ತೆ. ಕಾಮಗಾರಿ ಮುಗಿಯುವಂತಹ ಹಂತಕ್ಕಂತೂ ವರ್ಷಗಟ್ಟಲೆ ಬಂದ್ಬಿಡುತ್ತೆ. ಬಹಳ ಕ್ವಿಕ್ ಆಗಿ ಕಾಮಗಾರಿ ಮಾಡ್ತಾರೆ ಅನ್ನುವಂತಹ ಭರವಸೆಯನ್ನು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಕಳೆದ 6-7 ತಿಂಗಳಿಂದಲೂ ಕೂಡ ಈ ಏನು ಸರ್ವಜ್ಞನಗರ ವ್ಯಾಪ್ತಿಗೆ ಬರುವಂತಹ ಗೋವಿಂದಪುರ ಏನಿದೆ, ಅಲ್ಲಿ ಕಳೆದ 6-7 ತಿಂಗಳಿಂದಲೂ ಕೂಡ ಈ ಕಾಮಗಾರಿ ನಡೀತಾನೆ ಇತ್ತು. ಒಂದ್ ಕಡೆ ವೈಟ್ ಟಾಪಿಂಗ್ ಕಾಮಗಾರಿ ಕೂಡ ಆಗ್ತಾ ಇದೆ, ಇನ್ನೊಂದು ಕಡೆ ಚರಂಡಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ಬಹಳ ನಿಧಾನವಾಗಿ ಆಗ್ತಾ ಇದೆ. ಅಧಿಕಾರಿಗಳನ್ನ ಕೇಳಿದಾಗ ಇನ್ನೊಂದು ಬಹಳ ಬೇಗವಾಗಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ, ಬಿಟ್ರೆ ಅದಕ್ಕೆ ಯಾವ ಡೆಡ್ ಲೈನ್, ಎಷ್ಟು ಹೊತ್ತಿನೊಳಗೆ ಮಾಡ್ಕೊಳ್ತಾರೆ, ಅದು ಯಾವುದಕ್ಕೂ ಕೂಡ ಅವ್ರ ಹತ್ರನೂ ಉತ್ತರ ಇಲ್ಲ. ಬಹಳ ಕ್ವಿಕ್ ಆಗಿ ಮಾಡ್ಕೊಡ್ತೀನಿ ಅನ್ನುವಂತಹ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಎಷ್ಟು ಕ್ವಿಕ್ ಆಗಿ ಮಾಡ್ಕೊಳ್ತಾರೆ ಅನ್ನುವಂತಹದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ಅರುಣ್, ಥ್ಯಾಂಕ್ ಯು ಪ್ರಗತಿ.